ಪಾರ್ಸಲ್ ಬಂತು. ಏನಿದೆ ಇದ್ರಲ್ಲಿ? ಆರತಿ ಹೊಸ ಜೀವನಕ್ಕೆ, ಹರಕೆ, ಕೋರಿಕೆ, ಆಶೀರ್ವಾದ ಎಲ್ಲ ಅದರಲ್ಲಿದೆ. ಕೋರಿಕೆ ಆಶೀರ್ವಾದನಾ? ಎಂತ ಒಳ್ಳೆ ಕೆಲಸ ಆಯ್ತು ಗೊತ್ತಾ? ಇಲ್ಲೇ ಹತ್ತಿರದಲ್ಲೇ ಶ್ರೀಕೃಷ್ಣನ್ ದೇವಸ್ಥಾನ ಇದೆ. ಸೂರ್ಯ ಬೇಗ ಸರಿ ಹೋಗ್ಲಿ, ಚೆನ್ನಾಗಾಗ್ಲಿ ಅಂತ ಹರಿಸ್ಕೊಂಡಿದ್ವಿ. ಅದಕ್ಕೆ ಇವರು ಅರ್ಚನೆ ಮಾಡ್ಸಕ್ ಹೋಗಿದ್ದಾರೆ. ಅವ್ರು ಪೂಜೆ ಮಾಡಿ ಸೂರ್ಯ ಆರತಿ ಹುಟ್ಟಿದ ದಿನಾಂಕ ಕೇಳಿದ್ರಂತೆ. ಅದನ್ನ ಲೆಕ್ಕ ಹಾಕಿ ಸಂತಾನ ಭಾಗ್ಯ ಇದೆ, ಪುತ್ರ ಭಾಗ್ಯನೇ ಇದೆ ಅಂತ ಹೇಳಿದ್ರಂತೆ. ಅಮ್ಮ, ತುಂಬಾ ಒಳ್ಳೆ ಸುದ್ದಿನಮ್ಮ ಇದು. ಈ ನಡುವೆ ನಡೆದ ಕಿರಿಕಿರಿಯಿಂದ ಅವರಿಬ್ಬರ ಮಧ್ಯದಲ್ಲಿರೋ ದೂರ ಈ ಮಗು ಬರೋದ್ರಿಂದ ಕಡಿಮೆ ಆಗುತ್ತೆ. ಹಾಗೆ ಈ ಮಗು ಅವರಿಬ್ಬರ ಸಂಬಂಧನ ಇನ್ನಷ್ಟು ಗಟ್ಟಿ ಮಾಡುತ್ತಮ್ಮ. ನಾನು ಅವ್ರಿಗೆ ಅದನ್ನೇ ಹೇಳ್ದೆ. ನೋಡು, ನಾನು ಹೇಳೋದನ್ನ ಸರಿಯಾಗಿ ಕೇಳಿಸ್ಕೊ. ಎರಡು ತಾಯ್ತಾ ಇದೆ. ಒಂದು ಸೂರ್ಯನಿಗೆ ಕಟ್ಟಬೇಕು, ಇನ್ನೊಂದು ಆರತಿಗೆ ಕಟ್ಟಬೇಕು. ನಾನು ಮನೇಲಿ ಇದ್ದಿದ್ರೆ ಅದನ್ನ ಮಾಡ್ತಾ ಇದ್ದೆ. ಆ ಜವಾಬ್ದಾರಿ ನಿನಗೆ ಕೊಟ್ಟಿದ್ದೀನಿ. ನಿನ್ ಮನೆ ಹಿರಿ ಸೊಸೆ ಆಗಿ ಆ ತಾಯ್ತನ ಸೂರ್ಯಂಗೂ ಆರತಿಗೂ ನೀನೇ ಕಟ್ಟಬೇಕು. ಪರಿಮಳ, ನೋಡ್ತಾ ಇರು, ನಮ್ಮನೆಗೆ ಆದಷ್ಟು ಬೇಗ ಒಂದು ಪುಟ್ಟ ಕೃಷ್ಣ ಬರೋ ಸಿಹಿ ಸುದ್ದಿನ ನಾವು ಕೇಳ್ತೀವಿ. ಖಂಡಿತಮ್ಮ, ನೀವೇನು ಯೋಚನೆ ಮಾಡಬೇಡಿ. ಈ ತಾಯ್ತನ ನಾನೇ ನನ್ನ ಕೈಯಾರ ಸೂರ್ಯ ಮತ್ತೆ ಆರತಿ ಕಟ್ತೀನಿ, ಸರಿನಾ? ಪರಿಮಳ, ನನಗೆ ಆರತಿ ಜೊತೆ ಮಾತಾಡ್ಬೇಕು ಅನಿಸ್ತಿದೆ. ಅದೇನೋ ಇಂಟರ್ನೆಟ್ ಫೋನಲ್ಲಿ ಮಾತಾಡೋದು ಅಂತಾರಲ್ಲ, ಅದನ್ನ ಮಾಡಿಸ್ತೀಯಾ? ಸರಿ ಅಮ್ಮ, ಆಮೇಲೆ ಫೋನ್ ಮಾಡಿಸ್ಲಾ? ಇಲ್ಲ, ಸರಿ. ಹೇಳಿ ಅಮ್ಮ. ಆರ್ತಿ, ಸೂರ್ಯ ಅವ್ರ ಹತ್ರ ಮಾತಾಡ್ತೀಯ ನೀನು? ಏನ್ ಹೇಳಿದ್ರು ಅವರು? ಮಾತಾಡಿದೆ, ಆದ್ರೆ ಪೂರ್ತಿ ವಿಷಯ ಹೇಳಕ್ಕಾಗಲಿಲ್ಲ. ನಮ್ಮ ಹತ್ರ ಹೆಚ್ಚು ಸಮಯ ಇಲ್ಲ ಆರ್ತಿ. ಆದಷ್ಟು ಬೇಗ ನೀನು ಸೂರ್ಯ ಅವ್ರಿಗೆ ವಿಷಯ ತಿಳಿಸಿ ನೀನೊಂದು ನಿರ್ಧಾರಕ್ಕೆ ಬರಬೇಕು. ಆರ್ತಿ, ಇದು ನಿನ್ನ ಮತ್ತು ಹುಟ್ಟೋ ಮಗು ಭವಿಷ್ಯದ ಪ್ರಶ್ನೆ. ದಿನ ಕಳೀತಾ ಹೋದಾಗೆ ನಿನ್ನ ಆರೋಗ್ಯದ ಮೇಲೆ ಅಪಾಯ ಹೆಚ್ಚಾಗ್ತಾ ಹೋಗುತ್ತೆ ಕಣೆ. ಗೊತ್ತಮ್ಮ, ನನಗೆ ಚೆನ್ನಾಗಿ ಗೊತ್ತು. ನಾನು ಸೂರ್ಯ ಅವ್ರಿಗೆ ಆದಷ್ಟು ಬೇಗ ಈ ವಿಷಯನ ಹೇಳ್ತೀನಿ. ನೀವಿನ್ ಚಿಂತೆ ಮಾಡಬೇಡಿ. ಸರಿ, ನೀನು ಅವ್ರ ಜೊತೆ ಮಾತಾಡಿದ್ಮೇಲೆ ಅವ್ರು ಏನು ಹೇಳಿದ್ರು ಅಂತ ನನಗೆ ಫೋನ್ ಮಾಡಿ ಹೇಳಬೇಕು. ಇಲ್ಲಾಂದ್ರೆ ನಂಗೆ ಚಿಂತೆ ಆಗ್ತಾ ಇರುತ್ತೆ ಆರತಿ. ಆಯ್ತಮ್ಮ. ಕಳೀತಿರೋ ಒಂದೊಂದು ಕ್ಷಣನೂ ನನ್ನೊಳಗೆ ಬೆಳೀತಿರೋ ಈ ಮಗು ಮೇಲೆ ಅಪಾಯ ಹೆಚ್ಚು ಮಾಡ್ತಿದೆ. ಆದಷ್ಟು ಬೇಗ ಸೂರ್ಯ ಅವರಿಗೆ ವಿಷಯ ತಿಳಿಸ್ಲೇಬೇಕು. ನಾನು ನನ್ನ ಪ್ರೆಗ್ನೆನ್ಸಿ ಬಗ್ಗೆ ಹೇಳಲೇಬೇಕು. ನಾನು ಆ ದಿನದ ವಿಷಯ ತೆಗೆದ ತಕ್ಷಣ ನೀವು ನಿಮ್ಮ ಸ್ಥಿಮಿತನ ಕಳ್ಕೊತೀರಾ. ಈಗ ನೀವು ಈ ವಿಷಯನ ತಿಳ್ಕೊಳ್ಳೇಬೇಕು. ಯಾಕೆಂದ್ರೆ ಅವತ್ತಿನ ಮಧುರ ಕ್ಷಣಗಳು ನನ್ನಲ್ಲಿ ಆಕಾರ ಪಡ್ಕೋತಾ ಇದೆ, ನನ್ನೊಳಗೆ ಉಸಿರಾಡ್ತಾ ಇದೆ. ನನಗೆ ನಿಜ ಹೇಳೋ ಅವಕಾಶ ಕೊಡಲೇ ಇಲ್ಲ. ಕೊಟೇಶನ್ ಕಳಿಸಿ. ಫೈಲಲ್ಲಿ ಇದೆಯಾ? ಸರಿ, ನಾನು ಚೆಕ್ ಮಾಡ್ಬಿಟ್ಟು ರಿವರ್ಟ್ ಆಗ್ತೀನಿ. ಓಕೆ, ಥ್ಯಾಂಕ್ ಯು. ಏನಾರ್ತೀವ್ರೆ? ಏನಿಲ್ಲ. ಆರ್ತಿ, ಸೂರ್ಯ ಎಲ್ಲಿದ್ದೀರಾ? ಬೇಗ ಬನ್ನಿ. ಆರ್ತಿಯವರೇ, ಅದಕ್ಕೆ ಕರೀತಾರೆ. ಹಾ, ಬರ್ತೀನಿ. ಸೂರ್ಯ ಬಂದೆ ಅಕ್ಕೆ. ಆರ್ತಿ, ಹಾ ಅಕ್ಕ, ಬಂದೆ.
ಹೇಳಿ ಅದಕ್ಕೆ. ಅಮ್ಮ ಈ ತಾಯ್ತನ ನಿಮ್ಗೋಸ್ಕರ ಕಳ್ಸಿಕೊಟ್ಟಿದ್ದಾರೆ. ಯಾಕೆ? ನನಗೆ ಗೊತ್ತು, ಅವ್ರ ಅಮ್ಮ ಅಲ್ವಾ. ಯಾವುದೇ ತಾಯಿ ಆದ್ರೂ ತನ್ನ ಮಕ್ಕಳ ಬಗ್ಗೆ ಯಾವಾಗಲೂ ಯೋಚನೆ ಮಾಡ್ತಾನೆ ಇರ್ತಾಳೆ. ಅವಳಿಗೆ ಎಷ್ಟೇ ನೋವಿದ್ರು, ಎಲ್ಲೇ ಇದ್ರು ತನ್ನ ಮಕ್ಕಳ ಬಗ್ಗೆ ಚಿಂತೆ ಕಾಡ್ತಾನೆ ಇರುತ್ತೆ. ತನ್ನ ಮಕ್ಕಳಿಗೆ ಯಾವುದೇ ತೊಂದರೆ ಬರ್ದೇ ಇರಲಿ ಅಂತ ಪ್ರತಿ ಕ್ಷಣ ನಾ ದೇವ್ರ ಹತ್ರ ಬೇಡ್ಕೋತಾನೆ ಇರ್ತಾಳೆ. ನೀವು ಹೇಳ್ತಾ ಇರೋದು ಸರಿ ಆಗ್ತೀವ್ರೆ. ಅಮ್ಮ ನಮ್ಮ ಬಗ್ಗೆ ತುಂಬ ಯೋಚನೆ ಮಾಡ್ತಾ ಇರ್ತಾರೆ. ಅವ್ರಿಗೆ ಇಷ್ಟಾದರೂ ಮಾಡಲೇಬೇಕಲ್ವ. ಕೊಡಿ ಅದಕ್ಕೆ, ನಾ ಕಟ್ಕೋತೀನಿ. ಒಂದು ನಿಮಿಷ, ಬಂದೆ. ಹಲೋ. ನಿನಗೆ ನಾನೇ ನನ್ನ ಕೈಯಾರ ತಾಯ್ತಾನ ಕಟ್ತೀನಿ. ಯಾಕೆಂದ್ರೆ ಅದಕ್ಕೊಂದು ಮುಖ್ಯವಾದ ಕಾರಣ ಇದೆ. ಅಲ್ಲಿ ಅಪ್ಪ ಕೃಷ್ಣನ ದೇವಸ್ಥಾನಕ್ಕೆ ಹೋಗಿದ್ರಂತೆ. ಅಲ್ಲಿ ಪುರೋಹಿತರು ನಿಮ್ಮ ಮಗನ್ಗೆ ಅಂದ್ರೆ ಸೂರ್ಯನ್ಗೆ ಪುತ್ರ ಭಾಗ್ಯ ಇದೆ ಅಂತ ಹೇಳಿದಾರಂತೆ. ಈ ತಾಯ್ತದ ಶಕ್ತಿಯಿಂದ, ಅಪ್ಪ ಅಮ್ಮನ ಆಶೀರ್ವಾದದಿಂದ ನಿನ್ ಮಡ್ಲು ಮತ್ತೆ ತುಂಬುತ್ತೆ. ಹಾಗಾಗೋದಕ್ಕೆ ಸಾಧ್ಯ ಇಲ್ಲ. ಕ್ಷಮಿಸಿ ಅದಕ್ಕೆ, ನಾವಿಬ್ರು ಈ ತಾಯ್ತನ ಕಟ್ಕೊಳ್ಳೋದಿಲ್ಲ. ಯಾಕೆ ಸೂರ್ಯ ಹೀಗೆ ಮಾತಾಡ್ತಿದ್ದೀರಾ? ನಾನು ಈಗಲೇ ಒಂದು ವಿಷಯನ ಕ್ಲಿಯರ್ ಮಾಡ್ತೀನಿ ಅದಕ್ಕೆ. ಅವತ್ತು ನಮ್ಮಿಬ್ರು ಮಧ್ಯೆ ನಡೆದಿದ್ದು ಒಂದು ಆಕಸ್ಮಿಕ, ಒಂದು ದೊಡ್ಡ ತಪ್ಪು. ನಾನು ಅದಕ್ಕೆ ಈಗಾಗಲೇ ಪ್ರಾಯಶ್ಚಿತ ಮಾಡ್ಕೊಂಡಿದ್ದೀನಿ. ಅದಕ್ಕೆ ನನಗೆ ದೇವರಿಂದ, ಅರ್ಪಿತಾಯಿಂದ ಕ್ಷಮೆ ಸಿಕ್ಕಾಗಿದೆ. ಆರ್ತಿಯವರು ಈ ಮನೆ ಸೊಸೆ, ನನ್ನ ಮಗಳಿಗೆ ತಾಯಿ ಅಷ್ಟೇ. ನಮ್ಮಿಬ್ರ ಮಧ್ಯೆ ಯಾವತ್ತೂ ಗಂಡ ಹೆಂಡತಿ ಸಂಬಂಧ ಸಾಧ್ಯ ಇಲ್ಲ. ಆದ್ರೆ ಅಮ್ಮಂಗೆ ನಾ ಹೇಳ್ಕೊತೀನಿ. ತಗೊಳ್ಳಿ ತಾಯ್ತಾನ. ಆರ್ತಿಯವರೇ, ನೀವು ಈ ತಾಯ್ತಾನ ಬಿಚ್ಚಿಟ್ಬಿಡಿ. ಸೂರ್ಯ ಅವರೇ, ನಾನು ಹೇಗೆ ಈ ತಾಯ್ತಾನ ಬಿಚ್ಚಿಡ್ಲಿ? ಈ ತಾಯ್ತ ದೇವರು ಬರೋ ಮಗುನ ಎಲ್ಲ ಸಂಕಟದಿಂದ ದೂರ ಇಡ್ತಾನೆ ಅನ್ನೋ ಸಂಕೇತ. ಆರ್ತಿಯವರೇ, ಹುಷಾರಾಗಿದ್ರೆ ತಾನೆ? ತೇರು, ಒಂದು ನಿಮಿಷ. ತೊಳಿ. ಹಾ ಮಿಸ್ಟರ್ ರಾವ್, ಐ ಆಮ್ ಸಾರಿ. ಫೈಲ್ ತಾನೆ? ನಾನು ಈಗಲೇ ಕಳಿಸ್ತೀನಿ. ಯಾ, ಥ್ಯಾಂಕ್ ಯು. ಸೂರ್ಯ ಅವರೇ, ಫೈಲು ಕಬೋರ್ಡಲ್ಲಿದೆ. ಇಲ್ಲ ಆರ್ತಿಯವರೇ, ನಾನು ಅವಾಗಲೇ ಅಲ್ಲೇ ಇಟ್ಟಿದ್ದೆ. ಮಕ್ಕಳು ಆಡ್ತಿದ್ರಲ್ಲ, ಬೀಳಿಸ್ತಾರೆ ಅಂತ ನಾನೇ ಕಬೋರ್ಡಲ್ಲಿ ಎತ್ತಿಟ್ಟಿದ್ದೀನಿ. ಹೋಗಿ ತಗೊಳ್ಳಿ, ಅಲ್ಲೇ ಇದೆ. ಥ್ಯಾಂಕ್ ಯು. ಆರ್ತಿಯವರೇ, ನೀವು ಯಾಕೆ ಇನ್ನೂ ತಾಯ್ತಾ ತೆಗ್ದಿಲ್ಲ? ನನ್ನ ಪ್ರಶ್ನೆಗೆ ಉತ್ತರ ಕೊಡಿ ಆರ್ತಿಯವರೇ. ನೀವಿನ್ನೂ ಯಾಕೆ ತಾಯ್ತಾ ತೆಗ್ದಿಲ್ಲ? ನೋಡಿ, ನೀವು ಈಗ ಸೈಲೆಂಟ್ ಆಗಿ ನಿಂತಿದ್ರೆ ನನಗೆ ಇರಿಟೇಟ್ ಆಗುತ್ತೆ. ಆರ್ತಿಯವರೇ, ನಿಮಗೂ ಚೆನ್ನಾಗಿ ಗೊತ್ತಿದೆ
ಅಮ್ಮ ಹೇಳಿದ್ದು ಆಗೋದಕ್ಕೆ ಸಾಧ್ಯನೇ ಇಲ್ಲ ಅಂತ. ಮೊದಲು ಆ ತಾಯ್ತಾ ತೆಗ್ದಾಕಿ. ಆರ್ತಿ ಅವರೇ, ನನ್ನ ಪ್ರಶ್ನೆಗೆ ಉತ್ತರ ಕೊಡಿ. ನನ್ನ ಕಣ್ಣಲ್ಲಿ ಕಣ್ಣಿಟ್ಟು ಹೇಳಿ, ನೀವ್ ಯಾಕೆ ಆ ತಾಯ್ತಾ ನಿನ್ನ ತೆಗ್ದಿಲ್ಲ? ನನಗೆ ನಿಮ್ಮ ಕಣ್ಣಲ್ಲಿ ಕಣ್ಣಿಟ್ಟು ಉತ್ತರ ಕೊಡೋಕ್ಕಾಗಲ್ಲ ಸೂರ್ಯ ಅವರೇ. ಯಾಕೆಂದ್ರೆ ನಾನು ಹಾಗೆ ನೋಡಿದ್ರೆ ನಿಮ್ಗೆ ನನ್ನ ಕಣ್ಣಲ್ಲಿ ನಿಮ್ ಪ್ರೀತಿ ಕಾಣಿಸುತ್ತೆ. ಅದು ನೀವು ನೋಡೋಕ್ಕೂ ಇಷ್ಟಪಡೋದಿಲ್ಲ. ನಿಮ್ಮನ್ನ ನೋಡಿದ್ರೆ ನಾನು ನಿಮ್ಮ ಕಣ್ಣಲ್ಲಿ ನನಗೋಸ್ಕರ ನನ್ನ ಪ್ರೀತಿ ಹುಡುಕ್ತೀನಿ. ಆರ್ತಿ ಅವರೇ, ಏನ್ ಹೇಳ್ತಿದ್ದೀರಾ? ನನಗೆ ಗೊತ್ತು ಸೂರ್ಯ ಅವರೇ, ನೀವೀಗ ಏನ್ ಹೇಳ್ತೀರಾ ಅಂತ. ನಾವು ಮದ್ವೆ ಆಗಿದ್ದು ನಮ್ಮ ಮಕ್ಕಳಿಗೋಸ್ಕರ ಅಂತ. ಆದ್ರೆ ನನಗೆ ಗೊತ್ತಾಗ್ಲೇ ಇಲ್ಲ. ನನಗೆ ನಿಮ್ಮಲ್ಲಿ ಪ್ರೀತಿ ಹುಡ್ತು. ಅದು ತಪ್ಪು ಅಂತ ನನಗೂ ಗೊತ್ತು. ಅವತ್ತು ಹಳ್ಳಿಲಿ ಕಳೆದಿದ್ದ ಕ್ಷಣಗಳೆಲ್ಲ ನಿಮಗೆ ಪಾಪ ಅನ್ಸಿರ್ಬೋದು. ಆದ್ರೆ ನನಗೆ ಅದು ತುಂಬಾ ಪವಿತ್ರವಾದದ್ದು ಸೂರ್ಯ ಅವರೇ. ಯಾಕೆಂದ್ರೆ ಈಗ ನಾನು ಇವನ್ನ ಪ್ರೀತಿಸೋಕ್ ಶುರು ಮಾಡಿದ್ದೀನಿ. ತುಂಬಾ ಪ್ರೀತಿಸ್ತೀನಿ. ಅಮ್ಮ ನಮ್ಮಿಂದ ಮಗುನ ಅಪೇಕ್ಷೆ ಮಾಡಿ. ಆರ್ತಿ ಅವರೇ, ಏನಾಯ್ತು ಸೂರ್ಯ ಅವರೇ? ಈಗ ತಾನೇ ಹೇಳಿದ್ರಿ ಕಣ್ಣಲ್ಲಿ ಕಣ್ಣಿಟ್ಟು ಉತ್ತರ ಕೊಡಿ ಅಂತ. ನಾನು ನಿಮ್ ಪ್ರಶ್ನೆಗಳಿಗೆಲ್ಲ ಉತ್ತರ ಕೊಡ್ತಿದ್ರೆ ಸುಮ್ಮನಿರು ಅಂತ ಹೇಳ್ತಿದ್ದೀರಾ. ನಾನು ಏನ್ ಮಾಡ್ಬೇಕು ಅಂತ ನನಗೊಂದು ಅರ್ಥ ಆಗ್ತಿಲ್ಲ ಸೂರ್ಯ ಅವರೇ. ನಿಮಗೆ ಬೇಕಾಗಿರೋದಾದ್ರೂ ಏನು? ನೀವೇ ಹೇಳಿ, ನಾನು ಏನ್ ಮಾಡ್ಬೇಕು ಅಂತ ಹೇಳಿ ಸೂರ್ಯ ಅವರೇ. ಆರ್ತಿ, ಬೇಗ ಬಾ, ಇಂಟರ್ನೆಟ್ ಆನ್ ಮಾಡಿದ್ದೀನಿ, ಅಮ್ಮನ ಜೊತೆ ಮಾತಾಡೋಣ. ಆರ್ತಿ ತನ್ನ ಗಂಡನ ಜೊತೆ ಮಾತಾಡಿದ್ಲಾ? ಅವಳಿನ್ನೂ ಮಾತಾಡಿಲ್ಲ ಅನ್ಸುತ್ತೆ ಡಾಕ್ಟ್ರೆ. ಅವಳು ಮಾತಾಡಿದ್ರೆ ತಕ್ಷಣ ಫೋನ್ ಮಾಡಿ ನಂಗೆ ಹೇಳಿರೋಳು. ನೋಡಿ, ನೀವು ಆರ್ತಿ ಅಮ್ಮ, ಅವಳು ತುಂಬಾ ದೊಡ್ಡ ರಿಸ್ಕ್ ತಗೋತಿದ್ದಾಳೆ. ತನ್ನ ಜೀವನ ಜೊತೆ ಆಟ ಆಡ್ತಾ ಇದ್ದಾಳೆ. ನಾನು ಅವಳಿಗೆ ತಿಳಿಸೋಕ್ಕೆ ತುಂಬ ಪ್ರಯತ್ನ ಪಟ್ಟೆ. ಆದರೆ ಅವಳು ಈ ಮಗುನ ಹೆರ್ತೀನಿ ಅಂತ ಹೇಳ್ತಿದ್ದಾಳೆ. ಅವಳು ತುಂಬ ಹಠಮಾರಿ ಡಾಕ್ಟ್ರೆ, ಯಾರ ಮಾತು ಕೇಳಲ್ಲ. ಅವಳು ಈ ಅಬಾರ್ಷನ್ ಮಾಡಿಸ್ಕೊಳ್ಳೋದಕ್ಕೆ ಒಪ್ಕೊಳ್ಳಲ್ಲ ಅನ್ಸುತ್ತೆ. ನೋಡಿ, ಅವಳು ಅವಳ ಗಂಡನ ಜೊತೆ ಮಾತಾಡಿಲ್ಲ ಅಂದ್ರೆ ನೀವೇ ಅವ್ರ ಜೊತೆ ಮಾತಾಡ್ಬೇಕು. ನಾನೇ ಮಾತಾಡ್ತೀನಿ ಡಾಕ್ಟ್ರೆ. ಅವಳ ಜೀವಕ್ಕೆ ಅಪಾಯ ಇದೆ ಅಂತ ಹೇಳ್ಬಿಡ್ತೀನಿ. ನನ್ನ ಮಗಳ ಜೀವಕ್ಕೆ ಅಪಾಯ ಇರೋದನ್ನ ನೋಡಿಕೊಂಡು ನನ್ನ ಕೈ ಸುಮ್ಮನೆ ಕೂತ್ಕೊಳ್ಳೋಕ್ಕಾಗಲ್ಲ. ಹಲೋ, ನನ್ನನ್ನು ಕ್ಷಮಿಸ್ಬಿಡು ಆರ್ತಿ. ನಿನಗೋಸ್ಕರ, ನಿನ್ನ ಜೀವಕ್ಕೋಸ್ಕರ ನಾನು ಈ ಹೆಜ್ಜೆ ಇಡಲೇಬೇಕು. ನಿನ್ನ ಜೀವಕ್ಕೆ ಅಪಾಯ ಆಗುವಂಥ ಖುಷಿ ನನಗೆ ಬೇಕಾಗಿಲ್ಲ. ನಮಸ್ಕಾರ ಅಮ್ಮ. ಅಮ್ಮ, ನಿಮ್ಮ ಆರೋಗ್ಯ ಹೇಗಿದೆ? ನೋಡಿದ್ರೆ ಹೇಗನ್ಸುತ್ತೆ? ಖುಷಿಯಾಗಿದ್ದೀರಾ? ಈಗ ನಿಮ್ಮ ಮಂಡಿ ನೋವು ಹೇಗಿದೆ ಅಮ್ಮ? ಆ ವಿಷಯ ಬಿಡೆ, ನಾನು ತಾಯ್ತಾ ಕಳ್ಸಿದ್ನಲ್ಲ, ಅದನ್ನ ಕಟ್ಕೊಂಡ್ಯಾ? ನಿಮ್ಮನ್ನ ನೋಡ್ಕೊಳ್ಳೋಕೆ ಅಪ್ಪ ಇರೋದ್ರಿಂದ
ನಮಗೆ ಯಾವ ಚಿಂತೆನೂ ಇಲ್ಲ ಅಮ್ಮ. ಆದರೂ ನಿಮ್ಮ ಆರೋಗ್ಯದ ಬಗ್ಗೆ ಗಮನ ಕೊಡಿ. ನನ್ನ ಆರೋಗ್ಯ ನಾನು ನೋಡ್ಕೋತೀನಿ. ನೀನು ಬೇಗ ಸಿಹಿ ಸುದ್ದಿ ಹೇಳು. ಇರೋ ಅಲ್ಪ ಸ್ವಲ್ಪ ನೋವು ಮಾಯ ಆಗೋಗುತ್ತೆ. ನೀನು ಆದಷ್ಟು ಬೇಗ ನನ್ನ ಸೂರ್ಯನ ಮಗನ್ ಕೊಟ್ಬಿಡು. ಆಮೇಲೆ ನೋಡು ಈ ಅಜ್ಜಿ ಹೇಗ್ ಓಡೋಡ್ ಬರ್ತಾಳೆ ಅಂತ. ಆರ್ತಿ, ನಾಳೆ ಸಪ್ತಮಿ. ಇದು ಭಾದ್ರಪದ ಸಪ್ತಮಿ. ಇದನ್ನ ಸಂತಾನ ಸಪ್ತಮಿ ಅಂತಾನು ಕರೀತಾರೆ. ನೀನು ಈ ವ್ರತ ಮಾಡ್ಲೇಬೇಕು. ತಾಯಂದ್ರು ಮಕ್ಳು ಭವಿಷ್ಯಕ್ಕೋಸ್ಕರ ಮಾಡ್ತಾರೆ. ನೀನು ಸಾಕ್ಷಿ ಆದಿತ್ಯಗೋಸ್ಕರ ಮಾಡ್ಲೇಬೇಕು. ಆರ್ತಿ, ನಾನು ಹೇಳ್ತಾ ಇರೋದು ಕೇಳಿಸ್ತಿದೆ ತಾನೆ? ಹಾ ಅಮ್ಮ, ನಾನೆಲ್ಲ ಮಕ್ಕಳ ಆರೋಗ್ಯಕ್ಕೆ ಭವಿಷ್ಯಕ್ಕೆ ಈ ವ್ರತನ ಮಾಡೇ ಮಾಡ್ತೀನಿ. ಈ ವ್ರತ ಹೇಗ್ ಮಾಡ್ಬೇಕು ಅಂತ ಪರಿಮಳಂಗ್ ಗೊತ್ತಿದೆ. ಆದ್ರೂ ನಾನೊಂದ್ಸತಿ ಹೇಳ್ಬಿಡ್ತೀನಿ. ಈ ವ್ರತ ಮಾಡುವಾಗ ನಿರ್ಜಲ ಉಪವಾಸ ಮಾಡ್ಬೇಕು. ಬಸ್ರಿ ಹೆಂಗಸರು ನೀರ್ ಕುಡಿಬಹುದು. ನೀನ್ ಸುಮ್ಮನೆ ಇರಿ, ನನಗೆ ಗೊತ್ತು. ಆರ್ತಿ, ಬೆಳಿಗ್ಗೆನೆ 3 ಜನ ಸೊಸೆಯಂದ್ರು ಬೇಗ ಎದ್ದು ಸ್ನಾನ ಮಾಡಿ ದೇವರಿಗೆ ನೈವೇದ್ಯ ಪ್ರಸಾದ ಮಾಡ್ಬೇಕು. ಆರ್ತಿ, ಈ ಪೂಜೆ ಮಾಡುವಾಗ ತಾಯಂದ್ರು ತಮ್ಮ ಮಕ್ಕಳ ಹೆಸರು ಹೇಳಿ ಒಂದೊಂದು ನಾಣ್ಯನ ಸೆರಗಿಗೆ ಗಂಟು ಹಾಕೋಬೇಕು. ಹುಟ್ಟು ಮಗುಗೂ ಸೇರಿ. ಹುಟ್ಟೋ ಮಗುಗೂ ಸೇರಿ, ಆಯ್ತಾ? ಅದೇ ನಾಣ್ಯನ ಮಾರನೇ ದಿನ ದಾನನೂ ಮಾಡ್ಬೇಕು ಆರ್ತಿ. ಸರಿ. ಪರಿಮಳ, ರಾಖಿಯಲ್ಲಿ? ಅಮ್ಮ, ಅವಳ ಮನೇಲಿಲ್ಲ. ಅವಳಿಗೂ ಹೇಳು ಈ ವ್ರತ ಮಾಡ್ಬೇಕು ಅಂತ. ಅಮ್ಮ, ನಾನೇನು ರಾಖಿಗೆ ಹೇಳ್ತೀನಿ, ಆದ್ರೆ ಅವಳು ಈ ವ್ರತ ಮಾಡ್ತಾಳೋ ಇಲ್ವೋ ಗೊತ್ತಿಲ್ಲ. ಯಾಕೆ ಮಾಡಲ್ಲ? ನಾನ್ ಹೇಳ್ದೆ ಅಂತ ಹೇಳೋ. ಸರಿಮ್ಮ. ಅಯ್ಯೋ, ಮರ್ತೇ ಹೋಗಿದ್ದೆ. ಇವಳು ನನ್ನ ಫ್ರೆಂಡ್ ಪ್ರಿಯಾ ಅಂತ. ನಮಸ್ತೆ ಆಂಟಿ. ಗಾಯತ್ರಿ ಮುಖ್ಯವಾದ ವಿಷಯನೇ ಹೇಳೋದ್ ಮರ್ತ್ಬಿಟ್ಟಿದ್ದಾಳೆ. ಹೆಣ್ಣು ತಾಯಿ ಆಗುವಾಗ ತಂದೆ ತಾಯಿ ಸೇರಿ ಮಗು ಹೆಸರನ್ನ ನಿರ್ಧಾರ ಮಾಡ್ತಾರೆ. ಆ ನಿರ್ಧಾರ ಮಾಡಿದ ಹೆಸರಿನಲ್ಲೇ ನಾಣ್ಯನ ಕಟ್ಕೊಂಡು ದಾನ ಮಾಡ್ಬೇಕು. ಆಗ ಹುಟ್ಟೋ ಮಗು ದಷ್ಟಪುಷ್ಟವಾಗಿ ಆರೋಗ್ಯವಾಗಿ ಹುಟ್ಟುತ್ತೆ. ಇದನ್ನ ಹೇಳೋದೇ ಮರ್ತ್ಬಿಟ್ಟಿದ್ದಾಳೆ ಗಾಯತ್ರಿ. ಕ್ಷಮಿಸಿ ಆಂಟಿ, ಅಮ್ಮ ಯಾವ ವಿಷಯನೂ ಮರ್ತಿಲ್ಲ. ನಮ್ಮನೇಲಿ ಯಾರು ಬಸ್ರಿರಿಲ್ವಲ್ಲ, ಇಲ್ಲ ಅಂದಿದ್ರೆ ಅಮ್ಮ ಆ ವಿಷಯನ ಹೇಳ್ತಿದ್ರು. ಹೌದಾ? ನನ್ ಕಣ್ ನನಗೆ ಯಾವತ್ತೂ ಮೋಸ ಮಾಡಲ್ಲ. ನನಗೆ ಯಾಕೋ ಆರ್ತಿ ಬಸ್ರಿ ಹಂಗ್ ಕಾಣ್ತಿದ್ದಾಳಲ್ಲ. ಹೇಳಮ್ಮ ಆರ್ತಿ, ನಂಗೂ ತಿಳ್ಕೊಳ್ಳೋ ಆಸೆ ಇದೆ. ನನ್ ಕಣ್ ನನಗೆ ಯಾವತ್ತೂ ಮೋಸ ಮಾಡಲ್ಲ. ಹೇಳು ಆರ್ತಿ. ನೀ ಸುಮ್ಮನೆ ಇರ್ತೀಯಾ? ಯಾವಾಗ್ಲೂ ವಟ ಅಂತಾನೆ ಇರ್ತಾಳೆ. ನೀವು 3 ಜನ ಸೇರಿ ವ್ರತನ ಚೆನ್ನಾಗಿ ಆಚರಿಸಿ. ಗಟ್ಮುಟ್ಟಾದ ಮಗುನೇ ಹೇರು ಆರ್ತಿ. ಬಾಯ್. ಸರಿನಮ್ಮ. ಸರಿಮ್ಮ. ನಾನು ಇರ್ತೀನಿ. ಬಾಯ್. ಪಾಪದ ಸಂಬಂಧಕ್ಕೆ ಭವಿಷ್ಯನೇ ಇಲ್ಲ. ಅಂತ್ಯ ಅಷ್ಟೇ.